ಶ್ರೀಗಳಿಗೆ ನಮಸ್ಕಾರ. ಈ ಬಾರಿಯ ಒಂದು ಚಾತುರ್ಮಾಸ ಕಾರ್ಯಕ್ರಮವನ್ನು ಗೋ ಚಾತುರ್ಮಾಸದಿಂದ ಮರುನಾಮಕರಣ ಮಾಡಿ ಅದಕ್ಕೆ ಗೋವಿನ ಮಹತ್ವವನ್ನು ತಿಳಿಸುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ರಾಮಚಂದ್ರಾಪುರ ಮಠ ಗೋವಿನ ಒಂದು ಮಹತ್ವವನ್ನು ಹಿಂದೆಯೂ ಕೂಡ ಅದರ ಬಗ್ಗೆ ಹೆಚ್ಚಿನ ಒಂದು ಒಲವನ್ನು ನೀಡಿ ಒತ್ತು ನೀಡಿ ಅದನ್ನು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇತ್ತು. ಈ ಬಾರಿಯ ಒಂದು ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ವಿಶೇಷ ಮಹತ್ವ? ಅದನ್ನು ಯಾರೂ ಕೇಳ್ತಾ ಇಲ್ಲ. ಗೋವಿನ ಗೋಳನ್ನು ಯಾರೂ ಕೇಳ್ತಾ ಇಲ್ಲ. ವ್ಯವಸ್ಥೆಯಿಂದ ಏನೂ ಆಶ್ರಯ ಇಲ್ಲ. ನಮ್ಮ ದೇಶದ ನಮ್ಮ ರಾಜ್ಯದ ಸಿಸ್ಟಮ್ ಏನಿದೆ ಆ ಸಿಸ್ಟಮ್ ಗೋವುಗಳಿಗೆ ಬೇಕಾದ ರಕ್ಷಣೆಯನ್ನು ಸಹಕಾರನ ಕೊಡ್ತಾ ಇಲ್ಲ. ಸಾಮಾನ್ಯ ಮನುಷ್ಯರು ಬಿಟ್ಬಿಡ್ತಾ ಇದ್ದಾರೆ, ಉಪಯೋಗ ತಗೊಂಡು ಮಾರಿಬಿಡ್ತಾ ಇದ್ದಾರೆ ಅದನ್ನು. ಮತ್ತಿನ್ನು ಕೆಲವರು ಅದನ್ನು ಕೊಂದು ತಿಂದು ಆ ತರಹ ಒಂದಷ್ಟು ಹೋಗ್ತಾ ಇದೆ. ಆಧುನಿಕ ವಿಜ್ಞಾನ ತಳಿಯನ್ನು ಕೆಡಿಸ್ತಾ ಇದೆ. ಅದನ್ನು ಕೇಳೋರು ಯಾರೂ ಇಲ್ಲ. ಹಾಗಾಗಿ ಮಠ ಆ ವಿಷಯವನ್ನು ಕೈಗೆತ್ಕೋಬೇಕಾಯ್ತು. ಮತ್ತು ಸಂತರಿಗೂ ಗೋವಿಗೂ ಪುರಾತನ ಸಂಬಂಧ ಇದೆ. ಇತ್ತೀಚೆಗೆ ತಾನೇ ಅದನ್ನು ಕಡೆ ಪ್ರಸ್ತಾಪ ಮಾಡಿದ್ವು. ಸಮುದ್ರ ಮಥನದಲ್ಲಿ ಕಾಮಧೇನುವಿನ ಪ್ರಾದುರ್ಭಾವ ಆಯಿತು ಅಂತ ಹೇಳ್ತಾರೆ. ಕಾಮಧೇನು ಪ್ರಾದುರ್ಭಾವ ಆದಾಗ ಅದನ್ನು ಆ ಕಾಲದ ಸಂತರಿಗೆ ಕೊಡಲಾಯಿತು, ಈಶ್ವರನ ಇಚ್ಛೆಯಂತೆ. ಹಾಗಾಗಿ ಸಂತರಿಗೂ ಗೋವಿಗೂ ಪುರಾತನ ಕಾಲದ ಸಂಬಂಧ. ಅದನ್ನೇ ಮುಂದುವರಿಸ್ತಾ ಈ ಚಾತುರ್ಮಾಸ್ಯವನ್ನೇ ಗೋ ಚಾತುರ್ಮಾಸ್ಯವನ್ನಾಗಿ ಪರಿವರ್ತನೆ ಮಾಡಿ ಪ್ರತಿನಿತ್ಯ ಗೋಜಾಗರಣೆಯ ಕಾರ್ಯಕ್ರಮ, ಅದು ಸಂತ ಸಂದೇಶ ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಉದ್ದಕ್ಕೂ ಗೋವನ್ನು ಮೇಲೆತ್ತಿ ತೋರಿಸ್ತಕ್ಕಂಥ ಗೋವಿನ ಮಹತಿಯನ್ನು ಪ್ರಕಟಪಡಿಸ್ತಕ್ಕಂಥ ಕಾರ್ಯಕ್ರಮವನ್ನಾಗಿ ಮಾರ್ಪಡಿಸಿದ್ವು. ಆ ಬಗ್ಗೆ ತೃಪ್ತಿ ಇದೆ ತುಂಬ. ಈ ಗೋಹತ್ಯೆ ಮತ್ತು ಗೋಮಾಂಸ ಸೇವನೆ ಈ ಬಗ್ಗೆ ಪರೋ ವಿರೋಧ ಚರ್ಚೆಗಳು ಮುಂದೆ ನಡ್ಕೊಂಬರ್ತಾ ಇದೆ. ಇನ್ನೊಬ್ಬರ ಒಂದು ತಟ್ಟೆಗೆ ಕೈ ಹಾಕೋ ಕೆಲಸವನ್ನು ಮಾಡಬೇಡಿ ಅನ್ನೋದು ಎಡಪಂಥೀಯರದ್ದು ಮತ್ತು ಕೆಲವೊಂದು ಸಮುದಾಯದವರದ ಒಂದು ವಾದ. ಈ ಬಗ್ಗೆ ರಾಘವೇಶ್ವರ ಶ್ರೀಗಳ ನಿಲುವೇನು? ನಾವು ಅವ್ರ ಹಿತೈಷಿಗಳು. ಯಾಕೆಂದರೆ ಗೋಮಾಂಸ ತಿನ್ನೋದು ಒಳ್ಳೇದಲ್ವಲ್ಲ. ಈಗ ಗೋಮಾಂಸ ಸೇವನೆ ಮಾಡಿದ್ರಿಂದ ತಿಂದವರಿಗಾದ್ರೂ ಒಳ್ಳೇದಾಗೋದಾದರೆ ಏನೋ ಒಂದು ಸಮರ್ಥನೆ ಇರ್ತಿತ್ತು, ಅದಕ್ಕೆ ಏನೋ ಒಂದು ಜಸ್ಟಿಫಿಕೇಷನ್ ಇರ್ತಿತ್ತು. ಈಗ ಹಸುನ ಹುಲಿ ತಿನ್ನತ್ತೆ, ಆದರೆ ಒಂದು ಜಸ್ಟಿಫಿಕೇಷನ್ ಇದೆ, ಯಾಕೆಂದರೆ ಅದು ಹುಲಿಗೆ ಆಹಾರ, ಅದು ಒಂದು ಹುಲಿಗೆ ಬೇಕದು ಅಂತ. ಆದರೆ ಮನುಷ್ಯನಿಗಲ್ಲ. ಮತ್ತು ಇನ್ನೊಂದು ಭಾಳ ದೊಡ್ಡ ಸಂಗತಿ ಏನಂದರೆ ಗೋವಿನ ಒಂದು ಸ್ವಭಾವ, ತಾನು ತಿಂದದರಲ್ಲಿ ತನ್ನ ಆಹಾರದಲ್ಲಿ ವಿಷಾಂಶವನ್ನು ಇಟ್ಕೊಳ್ಳುತ್ತೆ, ಅದು ಅಮೃತಾಂಶವನ್ನು ಬಿಟ್ಟುಕೊಡುತ್ತೆ. ಹಾಗಾಗಿ ಹಾಲು, ಗೋಮೂತ್ರ, ಗೋಮಯಗಳು ಅಮೃತವಾಗಿರ್ತವೆ, ಅಂಥ ಔಷಧಿ ಗುಣಗಳಿರ್ತವೆ ಅದರಲ್ಲಿ. ಬಟ್ ಮಾಂಸದಲ್ಲಿ ವಿಷ. ಇದನ್ನು ವೆಟರ್ನರಿ ಯೂನಿವರ್ಸಿಟಿಗಳು ಸಂಶೋಧನೆ ಮಾಡಿ ಖಚಿತಪಡಿಸ್ತವೆ. ಇದನ್ನು ಈ ಜರ್ಸಿ ಮಿಶ್ರತಳಿಯ ಹಸುಗಳು ಮತ್ತು ದೇಶೀಯ ಹಸುಗಳ ನಡುವೆ ಅದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಿ ಮಾಂಸದಲ್ಲಿ ಇದರಲ್ಲಿ ವಿಷ ಜಾಸ್ತಿ, ಆ ಕಡೆ ವಿಷ ಕಡಿಮೆ. ಎರಡು ಒಂದೇ ಪ್ರದೇಶದಲ್ಲಿದ್ದಂಥ ಮಿಶ್ರತಳಿ ಮತ್ತು ದೇಶೀತಳಿ ಹಸುಗಳ ಪೈಕಿಯಲ್ಲಿ ಅವುಗಳ ಮಾಂಸದಲ್ಲಿ ಮಿಶ್ರತಳಿ ಮಾಂಸದಲ್ಲಿ ವಿಷ ಕಡಿಮೆ ಇದೆ, ದೇಶೀತಳಿ ಮಾಂಸದಲ್ಲಿ ವಿಷ ಜಾಸ್ತಿ. ಯಾಕೆ ಅಂತ ನೋಡಿದಾಗ ಈ ಒಂದು ಅದರ ಪದ್ಧತಿ, ಅಂದರೆ ಅದರೊಳಗಡೆ ಆಹಾರದ ವ್ಯವಸ್ಥೆಯಲ್ಲಿ ವಿಷಾಂಶವನ್ನು ಹಿಡಿದಿಟ್ಕೊಳ್ಳೋಂಥ ಅಭ್ಯಾಸ, ಅದು ಬಿಟ್ಬಿಡುತ್ತೆ ಅದು. ಹಾಗಾಗಿ ಗೋಮೂತ್ರ, ಗೋಮಯ, ಹಾಲು ಎಲ್ಲದರಲ್ಲೂ ಹೋಗುತ್ತೆ ವಿಷಾಂಶ. ಮಿಶ್ರತಳಿ ಆದರೆ ದೇಶೀತಳಿ ಹೊರಗಡೆ ಹೋಗೋದಿಲ್ಲ, ಅದು ಒಳಗೆ ಉಳ್ಕೊಳ್ಳುತ್ತೆ. ಆಗ ಮಾಂಸ ತುಂಬ ವಿಷಕಾರಿಯಾಗುತ್ತೆ ಅದು. ಅದನ್ನು ಸೇವನೆ ಮಾಡಿದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಯಾವ ವೈದ್ಯಶಾಸ್ತ್ರವೂ ಹೇಳಿಲ್ಲ. ನೀವು ಆಯುರ್ವೇದ ತಗೊಳ್ಳಿ ಅಥವಾ ಅಲೋಪತಿ ತಗೊಳ್ಳಿ, ಯಾವುದು ಬೇಕಾದ್ರೂ ತಗೊಳ್ಳಿ, ಗೋಮಾಂಸ ಒಳ್ಳೆಯದಂತ ಯಾವ ಆಯುರ್ವೇದ, ಯಾವ ಆರೋಗ್ಯಶಾಸ್ತ್ರ ಹೇಳುತ್ತೆ? ಅವರಿಗೂ ಒಳ್ಳೆಯದಲ್ವಲ್ಲ ಅದು. ಅವ್ರದ್ದು ಹಿತೈಷಿಗಳೇ ನಾವು. ಈ ದೇವಾಲಯಗಳನ್ನು ಈ ಮುಜರಾಯಿ ವ್ಯಾಪ್ತಿಗೆ ತರುವಂಥ ಕೆಲಸ ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಜನರಲಿ ಈಗ ದೇವಾಲಯದ ಅಡ್ಮಿನಿಸ್ಟ್ರೇಷನಲ್ಲಿ ಏನಾದರೂ ತೊಂದರೆಗಳು ಬಂದರೆ ಸರ್ಕಾರ ಮಧ್ಯೆ ಪ್ರವೇಶಿಸುವಂಥದ್ದು. ಬಟ್ ಆದರೆ ಈ ಒಂದು ಕಳೆದ 1-2 ವರ್ಷಗಳಲ್ಲಿ ಯಾವುದೇ ವಿವಾದ ಇಲ್ಲದಿದ್ದರೂ ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ. ಈ ಬಗ್ಗೆ ನಿಮ್ಮ ನಿಲುವು? ದೇವಸ್ಥಾನಗಳಿಗೆ ಸರ್ಕಾರ ಕೈ ಹಾಕಬಾರ್ದು. ಯಾಕೆಂದರೆ ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇದೆ. ಆ ಕೆಲಸ ಚೆನ್ನಾಗಿ ಮಾಡಿದರೆ ಸಾಕು. ಅದು ಬಿಟ್ಟು ಇದು ಒಂದು ಧಾರ್ಮಿಕ ಶ್ರದ್ಧೆ, ಆಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯ, ಯಾವುದೋ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿರುತ್ತೆ. ಅವ್ರಿಗೆ ಅದ್ರ ಬಗ್ಗೆ ಮಮತೆ ಇರುತ್ತೆ, ಕಳಕಳಿ ಇರುತ್ತೆ, ಅವ್ರು ನಡೆಸ್ಕೋತಾರೆ. ಏನಾದರೂ ಅವ್ಯವಹಾರಗಳಿದ್ದರೆ, ಅವ್ಯವಸ್ಥೆ ಇದ್ದರೆ ಅದಕ್ಕೆ ಬೇಕಾದ ಕ್ರಮ ತೊಗೋಬೋದು ಹೊರತು ಸುಮ್ಮನೆ ದೇವಸ್ಥಾನ ಆಡಳಿತ ಹಸ್ತಕ್ಷೇಪ ಮಾಡೋದ್ರಿಂದ ಏನು ಶ್ರೇಯಸ್ಸು? ಉದಾಹರಣೆಗೆ ಒಬ್ಬನ ಎಸಿನೋ ಡಿಸಿನೋ, ಅವನು ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು. ಅವನು ಈಗ ಒಬ್ಬ ಮುಸ್ಲಿಂ ಎಸಿನೋ ಡಿಸಿನೋ ಬರ್ಬೋದು, ದೇವಸ್ಥಾನ ಈಶ್ವರನ ದೇವಸ್ಥಾನ ಇರ್ಬೋದು. ಅವನಿಗೇನು ಶ್ರದ್ಧೆ ಇರುತ್ತೆ ಅದರಲ್ಲಿ, ಇರಬೇಕು ಅಂತ ನಾವು ಯಾಕೆ ನಿರೀಕ್ಷೆ ಮಾಡಬೇಕು? ಅವನು ಬೆಳೆದು ಬಂದ ಸಂಸ್ಕಾರ, ಅವನ ನಂಬಿಕೆಗಳು ಬೇರೆ ಇದೆ ಅಂತ ಅವ್ರು ಆಡಳಿತ ಮಾಡೋ ಥರ ಆಗುತ್ತೆ. ಅಲ್ಲಿ ಅಗತ್ಯ ಇಲ್ಲ ಅಂತ ನಾವು ಹೇಳೋದು. ಅದ್ರ ಬದಲಿಗೆ ಯಾರಿಗೆ ಪಾರಂಪರಿಕವಾದ ಕಾಳಜಿ ಇದೆ ಅವರು ಅದು ನೋಡಿಕೊಳ್ಳಿ. ಏನಾದರೂ ಅವ್ಯವಸ್ಥೆಗಳು ಏರ್ಪಟ್ಟಾಗ ಸರ್ಕಾರ ಗಮನಿಸ್ಬೋದು ಅದನ್ನು. ಈ ಹಿಂದೂಗಳು ಮತ್ತು ಹಿಂದೂ ಪೂಜಾ ಪದ್ಧತಿಯ ಬಗ್ಗೆ ಭಾಳ ಒಂದು ಅಪಪ್ರಚಾರ ಆಗುವಂಥ ಕೆಲಸಗಳು ನಡೀತಾ ಇದೆ. ಈ ಬಗ್ಗೆ ನಿಮ್ಮ ಒಂದು ಸ್ಪಷ್ಟನೆ?
ನಮ್ಮ ಈ ಸನಾತನ ಭಾರತೀಯರ ಪೂಜಾ ಪದ್ಧತಿಗಳಿರ್ಬೋದು ಅಥವಾ ಜೀವನ ಶೈಲಿ ಇರ್ಬೋದು, ಇಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಪೂಜೆಯಾಗಲಿ ಅಥವಾ ಜೀವನವಾಗಲಿ ಪ್ರಪಂಚದಲ್ಲಿ ಬೇರೆ ಯಾವ ಜನಾಂಗದ್ದು ಇಲ್ಲ. ನೀವು ಅವಹೇಳನ ಮಾಡೋದ್ರ ಬದಲು ಅದ್ರ ಮೇಲೆ ಸಂಶೋಧನೆಗಳನ್ನು ಮಾಡಿ, ಆ ಪೂಜೆಗಳ ಮೇಲೆ ಪದ್ಧತಿಗಳ ಮೇಲೆ ರಿಸರ್ಚ್ ಮಾಡಿದಾಗ ನೀವೇ ನಿರ್ಣಯಕ್ಕೆ ಬರ್ತೀರಿ, ಇವೆಲ್ಲ ವೈಜ್ಞಾನಿಕ, ಇವೆಲ್ಲ ತುಂಬ ಅಗತ್ಯ ಸಮಾಜಕ್ಕೆ ಅನ್ನೋ ತೀರ್ಮಾನಕ್ಕೆ ಬರ್ತೀರಿ. ಈಗಾಗಲೇ ಹಲವಾರು ಸಂಶೋಧನೆಗಳು ನಮ್ಮ ಸಂಪ್ರದಾಯಗಳಿರ್ತಕ್ಕಂಥ ಮಹತ್ವವನ್ನು ದೃಢಪಡಿಸಿವೆ. ಉಳಿದವುಗಳ ಮೇಲೆ ಸಂಶೋಧನೆ ಮಾಡಿದ ಮೇಲೆ ಏನು ಬರುತ್ತೋ ಅದನ್ನೇ ಹೇಳಿ. ಈಗಲೇ ಯಾಕೆ ಮಾತಾಡ್ತೀರಿ, ಸುಮ್ಮನೆ ಯಾಕೆ ಕಮೆಂಟ್ ಮಾಡ್ತೀರಿ? ಇದು ನಮ್ಮ ಮನಸ್ಸಿಗೆ. ಕೆಲವು ದಿನಗಳ ಹಿಂದೆ ನೀವು ಒಂದು ಮಾತನ್ನು ಹೇಳಿದ್ರಿ, ಮಠ ಎದುರಿಸುತ್ತಿರುವ ಕಾನೂನು ಸಮಸ್ಯೆಗಳಿಂದ ಮಠಕ್ಕೆ ಹೆಚ್ಚಿನ ಭಕ್ತರುಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂತ. ಇದು ಹವ್ಯಕ ಸಮುದಾಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇದೆ ಅಂತ ನಿಮ್ಮ ಹೇಳಿಕೆ ಯಾವ ರೀತಿ ಅಂತ? ಏನಿಲ್ಲ, ನಾವಿನ್ನೊಂದು ಉದಾಹರಣೆ ಕೊಟ್ಟಿದ್ವು. ಈಗ ನಮ್ಮ ಆ್ಯಪಲ್ ಕಂಪ್ನಿ ಲೋಗೋ ಇದೆಯಲ್ಲ, ಅದರಲ್ಲಿ ಒಂದು ಸಣ್ಣ ಚೂರು ಆ್ಯಪಲ್ ಬೇರೆ ಅದಾಗ ಕಾಣಿಸುತ್ತೆ ನೋಡಿದಿರೋದು. ಅದನ್ನೆಲ್ಲ ವಿಭಾಗ ಅಂತ ಹೇಳೋಕ್ಕಾಗಲ್ಲ ಅಂಥದ್ದನ್ನೆಲ್ಲ ಅಂತ. ಮತ್ತು ನಮ್ಮಲ್ಲಿ ಅದು ಇಲ್ಲವೂ ಇಲ್ಲ. ನಮ್ಮಲ್ಲಿ ವ್ಯವಸ್ಥೆ ಆಗಿದೆ ಅಂದರೆ ಪ್ರಪಂಚದಲ್ಲಿ ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಸಾಮಾಜಿಕ ಪದ್ಧತಿ ಇಲ್ಲಿದೆ ಅಂತ. ಈಗ ಎಷ್ಟು ಮನೆ, ಎಷ್ಟು ಜನ, ಮಹಿಳೆಯರಷ್ಟು, ಪುರುಷರಷ್ಟು, ಮಕ್ಕಳಷ್ಟು, ಯಾರು ಏನು ಮಾಡ್ತಾರೆ, ಎಲ್ಲ ಡೇಟಾ ಇಲ್ಲಿದೆ. ಇದರಲ್ಲಿ ನೀವು ತೆಗೆದುಬಿಡ್ಬೋದು ಅಂತ. ಅಂದರೆ ಎಷ್ಟು ಜನ ಬೇರೆ ಥರ ಅಭಿಪ್ರಾಯದಲ್ಲಿದ್ದಾರೆ, ಎಷ್ಟು ಜನ ಸದಭಿಪ್ರಾಯದಲ್ಲಿದ್ದಾರೆ ಅಂತ ನಿಮಗೆ ನೀವು ಮೈಕ್ರೋಸ್ಕೋಪ್ ಹಾಕಿ ಹುಡುಕಬೇಕಾಗತ್ತೆ. ಅಂದರೆ ಇದು ಪಕ್ಕ ಅಂಕಿಅಂಶಗಳು ಆಧಾರದಲ್ಲಿ ಹೇಳ್ತಾ ಇರುವಂಥದ್ದು. ನಾವು ಒಟ್ಟು ಮನೆಗಳು ಜನಗಳಲ್ಲಿ ಮೈಕ್ರೋಸ್ಕೋಪ್ ಹಾಕಿ ಹುಡುಕಿ ತೆಗಿಬೇಕಾಗತ್ತೆ. ಅಷ್ಟರ ಮಟ್ಟಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಇರ್ತವೆ. ಮೌಢ್ಯ ನಿಷೇಧ ಕಾನೂನು ಬಗ್ಗೆ ನಿಮ್ಮ ಒಂದು ನಿಲುವು? ಮೌಢ್ಯ ಅಂತ ಮೊದಲು ತೀರ್ಮಾನ ಆಗಲಿ, ಮೌಢ್ಯ ಅಂತ ಮೊದಲು ನಿಶ್ಚಯ ಆಗಲಿ. ಮೌಢ್ಯ ಅಂತ ಮೂಢದಂಧೆ ಹೇಳಬಾರ್ದು, ಮೌಢ್ಯ ಅಂತ. ಅದ್ರ ಬದಲು ವೈಜ್ಞಾನಿಕವಾಗಿ ಅದ್ರ ಮೇಲೆ ಅನ್ವೇಷಣೆಗಳಾಗಬೇಕು, ಸಂಶೋಧನೆಗಳಾಗಲಿ, ಅದ್ರ ಮೇಲೆ ಪ್ರಯೋಗಗಳಾಗಲಿ, ಆಮೇಲೆ ಮೌಢ್ಯ ಅಂತ ಹೇಳಿ. ಈಗಲೇ ಯಾಕೆ ಮೌಢ್ಯ ಅಂತ ಹೇಳ್ತೀರಿ? ಈಗ ಪ್ರಾಯೋಗಿಕವಾಗಿ ನೋಡಿದೆ ಅಂದರೆ ಅದ್ರ ಮೇಲೆ ಏನು ರಿಸರ್ಚ್ ಮಾಡಬೇಕು, ಮಾಡ್ದೇನೆ ಮೌಢ್ಯ ಅಂತ ಅನ್ನೋದು ಕೂಡ ದೊಡ್ಡ ಮೌಢ್ಯ ಅಲ್ವಾ ಅಂತ. ಮೂಕಾಂಬಿಕಾ ಜನ್ಮಾಷ್ಟಮಿಯಂದು ನೀವು ರಾಮಚಂದ್ರಾಪುರ ಮಠದ ಶ್ರೀಗಳು ಅಲ್ಲಿ ಹೋಗಿ ಪೂಜೆ ಮಾಡುವ ಒಂದು ಕಾರ್ಯಕ್ರಮ ಇತ್ತು. ಈ ಬಾರಿ ಅದಕ್ಕೆ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳು ಅದಕ್ಕೆ ಏನೋ ಒಂದು ತಡೆ ಒಡ್ಡಿದ್ರು. ಆಮೇಲೆ ಅದಕ್ಕೆ ಕೋರ್ಟ್ ಅದು ತನ್ನ ನಿಲುವನ್ನು ನಡೆಸಿತು. ಈ ಬಗ್ಗೆ ನಿಮ್ಮ ಇದು ಯಾವ ರೀತಿ ಏನಕ್ಕೆ ಈ ಸಮಸ್ಯೆಗಳು ಬಂತು? ಈ ಸಮಸ್ಯೆಗಳಿಗೆ ಧಾರ್ಮಿಕ ಕಾರಣಗಳಲ್ಲ, ಅದರ ಹಿಂದೆ ರಾಜಕೀಯ ಕಾರಣಗಳಿರ್ಬೋದು. ಸಾಂಪ್ರದಾಯಿಕವಾಗಿ ನಾವು ಪೂಜೆ ಮಾಡ್ತಾ ಇರುವಂಥದ್ದು ಎಷ್ಟೋ ವರ್ಷದಿಂದ ಸರ್ಕಾರದ್ದೇ ಆದೇಶಗಳಿದೆ, ಪೂಜೆ ನಡಿಬೇಕು ಅಂತ ಸರ್ಕಾರದ್ದೇ ಆದೇಶಗಳಿದೆ ಈ ಹಿಂದಾಗಿರುವಂಥದ್ದು. ಲೋಕಲ್ ಕೋರ್ಟ್ ಹೇಳಿದೆ ಟ್ರಸ್ಟ್ಗಳು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡಬಾರ್ದು, ಪೂಜೆಗೆ ತೊಂದರೆ ಕೊಡಬಾರ್ದು ಅಂತ. ಹೈಕೋರ್ಟು ಸರ್ಕಾರದ ಬಗ್ಗೆ ಹೇಳಿ ಸರ್ಕಾರ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು, ಅಲ್ಲಿ ಸರ್ಕಾರಕ್ಕೆ ಹಕ್ಕಿಲ್ಲ ತಡೆಯೋದಕ್ಕೆ, ಪೂಜೆ ಮಾಡಬೇಡಿ ಅಂತ ಅನ್ನೋದಕ್ಕೆ ಸರ್ಕಾರಕ್ಕೆ ಹಕ್ಕಿಲ್ಲ ಅಂತ ಹೈಕೋರ್ಟ್ ಕೂಡ ಹೇಳಿದೆ ಅಂತ. ಈಗ ನಾವು ಕೇಳೋದು ಅಲ್ಲಿ ಯಾರ್ದು ಹಕ್ಕನ್ನು ನಾವು ಕಿತ್ಕೊಂಡಿದ್ರೆ ಅದ್ರ ಬಗ್ಗೆ ನೀವು ಕ್ರಮ ತಗೋಬೋದು. ಯಾರ ಹಕ್ಕು, ಈಗ ಬೇರೆ ಯಾರು ಪೂಜೆ ಮಾಡ್ತಾರೆ ಅನ್ನೋದಕ್ಕೆ ಏನು ದಾಖಲೆ ಇದೆ? ಬೇರೆ ಯಾರೂ ಪೂಜೆ ಮಾಡ್ತಾ ಇಲ್ಲ, ಬೇರೆ ಯಾರ್ದು ಕ್ಲೈಮ್ ಇಲ್ಲ. ಹಾಗಿರುವಾಗ ನಡೆಯುವ ಒಂದು ಪೂಜೆ ತಪ್ಪಿಸಿ ಯಾರಿಗೇನು ಲಾಭ ಆಗುತ್ತೆ? ಅದರಿಂದ ಪೂಜೆ ನಡೆದರೆ ಶ್ರೇಯಸ್ತಾನೆ ಸಮಾಜಕ್ಕೆ ಅಂತ. ಅದನ್ನು ತಪ್ಪಿಸಿ ಏನು ಪ್ರಯೋಜನ? ನಾವೇನು ಹಣ ಕೆಡ್ತಾ ಇದ್ದೀವಿ ದೇವಸ್ಥಾನದಿಂದ? ಏನಿಲ್ಲ. ಪೂಜೆ ಮಾಡುವಂಥ ಪದ್ಧತಿ ಅದೊಂದು, ಆ ಪದ್ಧತಿಯನ್ನು ಭಂಗ ಮಾಡಬೇಡಿ ಅಂತ. ಪೂಜೆ ಮಾಡಿದ್ರೆ ಸರ್ಕಾರಕ್ಕೆ ಏನು ನಷ್ಟ ಆಗುತ್ತೆ, ಡಿಪಾರ್ಟ್ಮೆಂಟಿಗೆ ಏನು ನಷ್ಟ ಆಗುತ್ತೆ, ಭಕ್ತರಿಗೆ ಏನು ತೊಂದರೆ ಆಗುತ್ತೆ, ಏನಾಗುತ್ತೆ ಅದು? ಈಗ ಒಂದು ಗ್ರೀವೆನ್ಸ್ ಬೇಕಲ್ವಾ? ಎಲ್ಲ ಒಂದು ಯಾರ್ದೋ ಹಕ್ಕಿಗೆ ತೊಂದರೆ ಬಂದಾಗ ಒಂದು ಅಳಲು ಬಂದರೆ ವಿಷಯ ಸಹಜ, ಅದು ಆಗ ಅದಕ್ಕೆ ಒಂದು ಕಾರಣ ಇದೆ ಅಂತ ಅನ್ಬೋದು. ಇದು ಪೂರ್ವಗ್ರಹ ಪೀಡಿತ ಅಂತಷ್ಟೇ. ಚಾತುರ್ಮಾಸ ಕಾರ್ಯಕ್ರಮ ಮುಗಿದ ನಂತರ ನಿಮ್ಮ ಮುಂದಿನ ಧಾರ್ಮಿಕ ಕಾರ್ಯಕ್ರಮ ಬಗ್ಗೆ ಮುಖ್ಯವಾಗಿ ಗೋಯಾತ್ರೆ ಇದೆ. ಅದು ಧಾರ್ಮಿಕವೂ ಹೌದು, ಆಧ್ಯಾತ್ಮಿಕವೂ ಹೌದು, ಸಾಮಾಜಿಕವೂ ಹೌದು, ಸರ್ವಮುಖಗಳಿರ್ತಕ್ಕಂಥದ್ದು. ಅದು ಪ್ಲಾಸ್ಟಿಕ್ ಮುಕ್ತಗೊಳಿಸೋ ದೃಷ್ಟಿಯಿಂದ ರಸ್ತೆಗಳನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋದ್ರ ಕಾರಣಕ್ಕೆ ಅಮೃತ ಪಥ ಅನ್ನೋದಿರುವಂಥದ್ದು. ಹಾಗಾಗಿ ಗೋಯಾತ್ರೆ ಪ್ರಥಮ ಹಂತದ ಯಾತ್ರೆಯಲ್ಲಿ ಕಾರ್ಯಕರ್ತನ ಸಂಘಟನೆ ಮಾಡುವಂಥದ್ದು, ದ್ವಿತೀಯ ಹಂತದ ಯಾತ್ರೆಯಲ್ಲಿ ಸಮಾಜವನ್ನು ಎಚ್ಚರಿಸುವಂಥದ್ದು. ಅದಕ್ಕಿರುವಂಥ ಗೋಯಾತ್ರೆಗಳು ತುಂಬ ಮುಖ್ಯವಾದದ್ದು. ನವರಾತ್ರಿ ಆಚರಣೆ ಇದೆ ಈ ಸರ್ತಿ ಸಿಗಂದೂರು ಕ್ಷೇತ್ರದಲ್ಲಿ. ನವರಾತ್ರಿಯ ವಿಶೇಷವಾದ ಆಚರಣೆ ಇದೆ. ಅನ್ನಂ ಬ್ರಹ್ಮ ಅಂತ, ಅನ್ನದ ಮಹತ್ವ, ಸಾವಯವ ಊಟದ ಬಗ್ಗೆ, ಪಾರಂಪರಿಕವಾದ ಅಡುಗೆ ಪದ್ಧತಿಗಳ ಬಗ್ಗೆ ಬೆಳಕು ಚೆಲ್ಲ ಅಂತ ಅನ್ನಾಧಾರಿತವಾಗಿರ್ತಕ್ಕಂಥ ಒಂದು 10-12 ದಿನಗಳ ಕಾರ್ಯಕ್ರಮ ಇದೆ ಸಿಗಂದೂರಿನಲ್ಲಿ. ಧಾರ್ಮಿಕ ಕಾರ್ಯಕ್ರಮ ಅಂದರೆ ಅದು. ಇನ್ನು ಕ್ಷೇತ್ರ ದರ್ಶನ ಇಂಥದ್ದೇ ಇರುತ್ತೆ, ತಿರುಪತಿ ಇರ್ಬೋದು, ಗೋಕರ್ಣ ಇರ್ಬೋದು, ಅಂಥದ್ದೆಲ್ಲ. ಆದರೆ ಗೋಯಾತ್ರೆ ಮುಂದಿನ ಹೆಜ್ಜೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರೈತರಿಗೆ ನಿಮ್ಮ ಸಂದೇಶ? ಈ ಕಾವೇರಿ ವಿವಾದದಲ್ಲಿ ಬಾಧೆಗೊಳಗಾದ ರೈತರನ್ನ ಮಠ ಬೆಂಬಲಿಸಿ ನಿನ್ನೆ ತಾನೇ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿತ್ತು.
ಹಾಗೆ ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಡ್ತು. ಈಗ ಹೊರಗಡೆಗೆ ಅದೇ ರೀತಿಯಲ್ಲಿ ಬ್ಯಾನರ್ ಕೂಡ ಹಾಕಿದೆ ಅಲ್ಲಿ ಅಂತ, ರೈತರಿಗೆ ತೊಂದರೆ ಮಾಡಬಾರ್ದು. ಈ ನದಿ ವಿವಾದವನ್ನು ಅಂದರೆ ಸಮಪಾಲಿನ ಆಧಾರದಲ್ಲಿ ಹಂಚ್ಬೇಕು ಅದನ್ನು ಅಂತ. ಅಂದರೆ ಅಲ್ಲೂ ಮನುಷ್ಯರ ಇಲ್ಲೂ ಮನುಷ್ಯರು ಇರುವಂಥದ್ದು. ನಾವೇನು ತಮಿಳುನಾಡು ನೀರು ಬಿಡಬೇಡಿ ಅಂತ, ನೀರು ಕೊಡಬೇಡಿ ಅಂತ ನಾವು ಹೇಳಲ್ಲ. ಅದ್ರ ಬದಲಿಗೆ ನ್ಯಾಯಬದ್ಧವಾಗಿ ಅಂತೆ, ಈಗ ಅಲ್ಲೆಷ್ಟು ಕೊಡ್ತಾರೋ ಇಲ್ಲೂ ಅಷ್ಟೇ ಕೊಡಿ ಅಂತೆ. ಇವರು ಮನುಷ್ಯರೇ, ಇವರು ರೈತರೇ, ಇವ್ರದ್ದು ಭೂಮಿ ಇದೆ, ಇನ್ನೊಂದಿದೆ. ಹಾಗಾಗಿ ಅದು ಬಿಟ್ಟು ಅವ್ರು 3 ಬೆಳೆ ಮಾಡ್ತಾರೆ, ಇವ್ರು 1 ಬೆಳೆ ಮಾಡ್ತಾರೆ ಅಂತ ಅನ್ನೋದು ಇಂಬ್ಯಾಲೆನ್ಸ್. ಅದು ಕೊನೆಯದಾಗಿ ಭಾಳಷ್ಟು ಬಾರಿ ನೀವು ಹೇಳಿದ್ರಿ, ಸೆಷನ್ ಕೋರ್ಟ್ನಲ್ಲಿ ಖುಲಾಸೆಗೊಂಡ ನಂತರ ನಮ್ಮ ಮಾಧ್ಯಮದ ಮೂಲಕ ನಿಮ್ಮ ಭಕ್ತರಿಗೆ ಒಂದು ಏನು ಸಂದೇಶ ನೀಡ್ತೀವಿ? ಸುಳ್ಳೊಂದು ಇಲ್ಲಲ್ಲ. ನೀವು ಎಂಥ ಅಡಿಪಾಯ ಹಾಕಿ, ಎಂಥ ಗೋಡೆ ಕಟ್ಟಿ, ಎಂಥ ಕಲಶ ಇಟ್ಟು ಸುಳ್ಳನ್ನು ಪ್ರತಿಷ್ಠಾಪನೆ ಮಾಡಿದರು, ಅದು ಸುಳ್ಳು ಆಗಿದ್ದರಿಂದ ಅದು ನಿಲ್ಲಲ್ಲ, ಅದು ಬಿದ್ದು ಹೋಗುತ್ತೆ ಅಂತ ಅದು ಸಾರ್ವಜನಿಕರಿಗೆ ಹೇಳುವಂಥದ್ದು. ಹಾಗಾಗಿ ಇನ್ನು ಮೇಲೆ ಯಾರ ಮೇಲಾದರೂ ಏನಾದರೂ ಆರೋಪ ಬಂದರೆ ಗಡಿಬಿಡಿ ಮಾಡಿ ನಿರ್ಣಯ ಮಾಡಬೇಡಿ. ಕಾದು ನೋಡಿ, ಸತ್ಯ ಹೊರಬರುವವರೆ ಕಾದು ನೋಡಿ. ಆರೋಪಿ ಅಪರಾಧಿ ಅಲ್ಲ. ಈಗೇನಂದರೆ ಇದು ಬಿಸ್ನೆಸ್. ಇದು ನೀವೊಂದು 5 ಲಕ್ಷ ಖರ್ಚು ಮಾಡಿದ್ರೆ ಇಂಥವ್ರೊಬ್ರು ಇಟ್ಕೋತಾರೆ, ಯಾರ ಮೇಲಾದರೂ ಕಂಪ್ಲೇಂಟ್ ಕೊಡಿಸ್ಬೋದು ಬೇಕಿದ್ರೆ. ಅಷ್ಟು ಚಿಲ್ಲರೆ ಮಟ್ಟಕ್ಕೆ ಅದು ಹಿಡಿದಿರುತ್ತೋ. ಹಾಗಾಗಿ ಇದನ್ನು ಆಧರಿಸಿ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಹರಣ, ತೇಜೋವಧೆ ಆಗಬಾರ್ದು ಅನ್ನೋದು ಒಂದಾದರೆ, ಇನ್ನೊಂದು ಇಂಥದ್ದನ್ನೆಲ್ಲ ಮಾಡೋವಂಥವ್ರಿಗೆ, ಈ ಸುಳ್ಳು ಆರೋಪಗಳನ್ನ ಸೃಷ್ಟಿ ಮಾಡಿ ಅಥವಾ ಆರೋಪ ಮಾಡಿ ಮಾಡೋವಂಥವ್ರಿಗೆ ಜೀವನದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿ. ನೀವು ನಾಯಕರಾಗದೇ ಇದ್ರೂ ಚಿಂತೆ ಇಲ್ಲ, ಕೊನೆ ಪಕ್ಷ ಖಳನಾಯಕರಾಗಬೇಡಿ. ಒಂದು ಸಮಾಜಕ್ಕೆ, ಒಂದು ಸಂಸ್ಥೆಗೆ ಅಥವಾ ಒಂದು ಸರ್ವರಿಗೂ ಹಿತ ಕೊಡುವಂಥ ವ್ಯವಸ್ಥೆಗೆ ಖಳನಾಯಕರಾಗಿ ಪರಿಣಮಿಸಿದರೆ ನೀವು ಶಾಶ್ವತವಾಗಿ ಕಲಂಕ ಹಚ್ಕೊಂಡಿರ್ತೀರಿ ನೀವು. ಆದರೆ ಬದಲಿಗೆ ನಿಮ್ಗೆ ಆದರೆ ಒಳ್ಳೆ ಕೆಲಸ ಮಾಡಿ, ಆಗದೇ ಇದ್ದರೆ ತಟಸ್ಥ್ಯ ವಹಿಸಿ, ಉಪದ್ರವ ಮಾಡಬೇಡಿ. ನಮ್ಮ ಮಾಧ್ಯಮಕ್ಕೆ ನೀವು ಸಂದರ್ಶನ. ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ಕರ್ನಾಟಕ ನಿರಂತರವಾಗಿ ಅನ್ಯಾಯಕ್ಕೀಡಾಗುತ್ತಾ ಬಂದಿದೆ ಎಂಬ ನೋವು ಪ್ರತಿಯೊಬ್ಬ ಕನ್ನಡಿಗನಲ್ಲಿದೆ.